ಡಿಡ್ ಯು ನೋ ಸ್ನೇಹಿತರೆ, ಈ ಒಂದು ಫೋರ್ಟ್ ಬಂದು ಯಾವುದೇ ಥರದ ಸಿಮೆಂಟ್ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಲೈಮ್ ಅಂದರೆ ಸುಣ್ಣ, ಜಾಗ್ರಿ ಮತ್ತು ಎಗ್ ವೈಟನ್ನು ಮಿಕ್ಸರಲ್ಲೇ ಮಾಡಿರ್ಕೋಂಥ ಒಂದು ಫೋರ್ಟ್ ಇದು ಸ್ನೇಹಿತರೆ. ಸೊ ಅದು ಇಂಗ್ರೀಡಿಯೆಂಟ್ಸ್ ಹೋಗಿರ್ಬೋದು, ಆದರೆ ಇದ್ರಲ್ಲಿ ಇರೋ ಹಿಸ್ಟ್ರಿ ಆ ಸ್ಟ್ರೆಂತ್ ಹೋಗಿಲ್ಲ ಸ್ನೇಹಿತರೆ. ಸೊ ದಿಸ್ ಈಸ್ ದ ಡ್ರೈವ್ ಇನ್ ಬೀಚ್. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸೊ ಎಲ್ಲ ರೆಡಿ ಆಗಿದ್ದೀವಿ. ಏನಕ್ಕೆ ಹಿಂಗೆ ರೆಡಿ ಆಗಿದ್ದೀವಿ ಅಂದರೆ ಹಾಲಿ ಶಿವ ಟೆಂಪಲ್ಗೆ ಹೋಗ್ತಿದ್ದೀವಿ. ಸೊ ಇವತ್ತು ನಮ್ಮ ಡೇ 3. ಸೊ ಕೋಳಿಕೋಡಲ್ಲಿದ್ದೀವಿ, ನಿಮಗೆ ಗೊತ್ತು. ಕೋಳಿಕೋಡಲ್ಲಿ ಈಗ ಸ್ನಾನ ಎಲ್ಲ ಮಾಡಿಕೊಂಡು ಥಾಲಿ ಶಿವ ಟೆಂಪಲ್ಗೆ ಹೋಗ್ತಿದ್ದೀವಿ. ಇದು ಒನ್ ಆಫ್ ದ ಫೇಮಸ್ ಟೆಂಪಲ್. ನಮ್ಮ ಸ್ಟೇಯಿಂದ ಆಲ್ಮೋಸ್ಟ್ ಒಂದು 700 ಮೀಟರ್ಸ್ 800 ಮೀಟರ್ಸ್ ಇತ್ತು ಅಷ್ಟೇ. ಸೊ ಬೈ ವಾಕ್ ಹೋಗ್ತಿದ್ದೀವಿ. ಬನ್ನಿ ಈಗ ಹೋಗಿ ಟೆಂಪಲ್ ಹೇಗಿದೆ ನೋಡೋಣ. ಸೊ ಈ ಒಂದು ದೇವಸ್ಥಾನಕ್ಕೆ ಪಂಚೆ ಶಲ್ಯ, ಲೇಡೀಸಿಗೆ ಚೂಡಿದಾರ್ ಅಥವಾ ಸ್ಯಾರಿ ಹಾಕ್ಕೋಬೇಕು. ಸೊ ಬರೋರು ಪ್ಲ್ಯಾನ್ ಮಾಡ್ಕೊಳ್ಳಿ. ಇದು ನೋಡಿ ದೇವಸ್ಥಾನದ ಪಾಂಡ್. ದೇವಸ್ಥಾನಕ್ಕೆ ಬಂದಾಯಿತು. ಸೊ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ನಿಮಗೆ ಇದ್ರ ಹಿಸ್ಟ್ರಿ ಎಲ್ಲ ಹೇಳ್ತೀನಿ. ಶರ್ಟ್ ತೆಗಿಬೇಕು. ಓನ್ಲಿ ಪಂಚೆ ಶಲ್ಯ ಮಾತ್ರ ಅಲೌಡ್. ಅಲ್ಲೇ ಸಿಗುತ್ತೆ ನೋಡಿ, ನೀವು ಪಂಚೆನ ತಗೋಬರ್ದೇ ಇದ್ರೆ ಅಲ್ಲೇ ಧೋತಿ ಸಿಗುತ್ತೆ. ತಗೋದುಮ್ ತಾನೇ. ಸೊ ಸ್ನೇಹಿತರೆ ನೋಡಿ, ಇದೇ ದೇವಸ್ಥಾನ ಎಂಟ್ರೆನ್ಸ್. ಸ್ನೇಹಿತರೆ, ಈಗ ಥಾಲಿ ಮಹಾಶಿವ ಟೆಂಪಲ್ ದರ್ಶನ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ ತಲಶ್ಶೇರಿ ಕಡೆಗೆ. ಸೊ ಈ ಥಾಲಿ ಮಹಾಶಿವ ಟೆಂಪಲ್ ಬಂದು ತುಂಬ ಹಳೆಯದು ಸ್ನೇಹಿತರೆ. ದ್ವಾಪರ ಯುಗ ಇದೆ ಅಲ್ವಾ, ಆ ಯುಗದ ಎಂಡಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ಸೊ ಅದು ಒಂದು ಬಿಲೀಫ್ ಇದೆ. ಸೊ ಈ ಟೆಂಪಲ್ ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು, ತುಂಬ ಪೀಸ್ಫುಲ್ಲಾಗಿತ್ತು ದೇವಸ್ಥಾನ. ನೀವು ಈ ಕಡೆ ಈ ರೂಟ್ಸಲ್ಲಿ ಬಂದರೆ ಒನ್ ಆಫ್ ದ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ದೇವಸ್ಥಾನ. ಸ್ನೇಹಿತರೆ, ಈಗ ನಮ್ಮ ಪಯಣ ಬಂದು ತಲಶ್ಶೇರಿ ಕಡೆಗೆ. ಸೊ ತಲಶ್ಶೇರಿಯಲ್ಲಿ ಫೋರ್ಟು ಹಾಗೆ ಬಿರಿಯಾನಿ ತಿನ್ಕೊಂಡು ವಿಲ್ ಹೆಡ್ ಟುವರ್ಡ್ಸ್ ಕನ್ನೂರ್. ಆನ್ ದ ವೇಯಲ್ಲಿ ಒಂದು ಡ್ರೈವ್ ಇನ್ ಬೀಚ್ ಇದೆ. ಸೊ ಅದನ್ನು ನೋಡಿಕೊಂಡು ಕನ್ನೂರಿಗೆ ಹೋಗಿ ಹಾಲ್ಟ್ ಆಗ್ತೀವಿ ಸ್ನೇಹಿತರೆ. ಬನ್ನಿ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ರೋಡ್ ಅಂತೂ ಖರಾಬಾಗಿದೆ. ಅಲ್ಲೆಲ್ಲ ಬೀಚು, ಇಲ್ಲಿ ರೋಡು. ಇಲ್ಲಿ ಮಾಲ್ ಫಂಕ್ಷನ್ ಇಂಡಿಕೇಟ್ರ್ ಬಂದಿದೆ ಇಂಜಿನ್ದು. ಅದೇನೋ ಎಕೋ ಮೋಡಿಂದ ಪವರ್ ಮೋಡ್ ಅಂದರೆ ಪಿಕಪ್ ಆಗ್ತಾಯಿಲ್ಲ ಗಾಡಿ. ಅದಕ್ಕೆ ಭಯ ಆಗಿ ಸೈಡಲ್ಲಿ ನಿಲ್ಲಿಸಿದ್ವಿ, ಏನಂತ ಹಾಕೋಣ ಅಂತ ನೋಡೋಣ ಅಂತ. ನಾವು ಹಿಮಾಲಯನ್ ಫಸ್ಟ್ ಟೈಮ್ ಅಲ್ಲ ಅಂದರೆ ಈ ಥರ ಲಾಂಗ್ ಓಡಿಸ್ತಿರೋದು. ಸೊ ಈ ಮೋಡಲ್ಲೆಲ್ಲ ಆಟಾಡಿಲ್ಲ, ಬರೀ ಗಾಡಿ ಓಡಿಸೋದಷ್ಟೇ. ನನ್ನ ಮೌಂಟ್ ಬೇರೆ ಮಧ್ಯದಲ್ಲಿ ಹೊಡೆದೋಯ್ತು ಸ್ನೇಹಿತರೆ. ಸೊ ಬನ್ನಿ ಹೋಗ್ತಾ ಬ್ಲಾಕ್ ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ಒಂದು ಸ್ಪಾಟಿಗೆ ಹೋಗಿ. ಸ್ನೇಹಿತರೆ, ವಿ ಟ್ರಾಫಿಕ್ಕು ಸ್ನೇಹಿತರೆ. ಅದು ಈ ಥರ ಕನ್ಸ್ಟ್ರಕ್ಷನ್ನು ಈ ಥರ ಲೇನಲ್ಲಿ ಬಿಟ್ಟಿದ್ದಾರೆ. ವಿ ಅಂದರೆ ಹೆವಿ ಟ್ರಾಫಿಕ್ಕು. ಅದು ಸ್ನೇಹಿತರೆ ತಲಶ್ಶೇರಿ ಫೋರ್ಟಿಗೆ ಬಂದಿದ್ದೀವಿ. ಸೊ ಸ್ನೇಹಿತರೆ, ದಿಸ್ ಫೋರ್ಟ್ ಇಸ್ ಡೇಟೆಡ್ ಬ್ಯಾಕ್ ಟು 1708 ಅಥವಾ 1708ನೇ ಇಸ್ವಿಯಲ್ಲಿ ಕಟ್ಟಿದ್ದು ಸ್ನೇಹಿತರೆ ಈ ಒಂದು ಫೋರ್ಟನ್ನು. ಅಷ್ಟು ಹಳೆ ಫೋರ್ಟು ಸ್ನೇಹಿತರೆ ಇದು. ಈ ಒಂದು ಫೋರ್ಟ್ ಏನಿದೆ, ಫಸ್ಟು ಇವರು ಸ್ಪೈಸಸ್ನ ಸ್ಟೋರ್ ಮಾಡೋಕ್ಕೆ ಮಾಡಿರ್ತಾರೆ ಸ್ನೇಹಿತರೆ ಕನ್ಸ್ಟ್ರಕ್ಟು. ಆದರೆ ಹೋಗ್ತಾ ಅದನ್ನು ಒಂದು ಮಿಲ್ಟ್ರಿ ಬೇಸಾಗಿ ಇವಾಲ್ವ್ ಆಗುತ್ತೆ. ಬ್ರಿಟಿಷ್ ಅವರು ಮಿಲ್ಟ್ರಿ ಬೇಸಾಗಿ ಇವಾಲ್ವ್ ಮಾಡ್ಕೋತಾರೆ ಸ್ನೇಹಿತರೆ. ಈ ಒಂದು ಫೋರ್ಟ್ ಕನ್ಸ್ಟ್ರಕ್ಟ್ ಮಾಡಿದ ಇಂಗ್ರೀಡಿಯೆಂಟ್ಸ್ ಇನ್ನೂ ಕ್ರೇಜಿ, ಅದ್ಭುತ ಅಂದ್ಕೊಳ್ಳಿ. ಮುಂದೆ ಹೋಗ್ತಾ ನಿಮಗೆ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಾಚ್ ದ ಫುಲ್ ಬ್ಲಾಗ್ ಫಾರ್ ದ ಇನ್ಫಾರ್ಮೇಷನ್.
3.5 ಅವರ್ ಬಂದಿದ್ದೀವಿ ಸ್ನೇಹಿತರೆ. ಹೆವಿ ಟಯರ್ಡು, ಬಿಸಿಲು ಸುಮಾರು 37-38 ಡಿಗ್ರಿ ಇತ್ತು ಆಗಲೇ ಬರುವಾಗ. ಸ್ನೇಹಿತರೆ ನೋಡಿ ಅಲ್ಲೆಲ್ಲ ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ಒಳಗಡೆ ಬಂದು ಜೈಲಿದು. ನಾವೆಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು, ನಮ್ಗೆ ಗೊತ್ತು. ನೋಡಿ ಫ್ರೆಂಡ್ಸ್, ಹಳೆ ಕಾಲದಲ್ಲಿ ಈ ತರ ಇತ್ತು ಜೈಲು. ಹೌದು ಸ್ನೇಹಿತರೆ. ತಪ್ಪು ಮಾಡಿದ್ರೆ ಕರ್ಕೊಂಡು ಬಂದು ಇಲ್ಲೇ ನೆಲೆ ಕೂಡಿರ್ತಾ ಇದ್ರು. ಹೌದು, ತಪ್ಪು ಮಾಡಿದ್ರೆ ಅಥವಾ ಯಾವುದಾದ್ರು ವಾರಲ್ಲಿ ಗೆದ್ದರೆ ಅವರು ರಾಜ್ಯದಿಂದ, ಆಪೋನೆಂಟ್ ರಾಜ್ಯದಿಂದ ಕರ್ಕೊಬಂದು ಇಲ್ಲಿ ಕೂಡಿಟ್ಟು ಊಟ ಕೊಡದೆ, ತಿಂಡಿ ಕೊಡದೆ, ಅಲ್ಲ ಊಟ ತಿಂಡಿ ಎಲ್ಲ ಕೊಡ್ತಿದ್ರು, ಆದರೆ ಟಾರ್ಚರ್ ಮಾಡ್ತಿದ್ರು. ಯಾಕಂದರೆ ಆ ರಾಜ್ಯದ ಖಜಾನ ಅದೆಲ್ಲ ಇರುತ್ತಲ್ಲ, ಅದೆಲ್ಲಿರುತ್ತೆ ಏನು, ಮತ್ತು ಅವ್ರ ಸೀಕ್ರೆಟ್ಸು ಅದೆಲ್ಲ ಅವ್ರಿಗೆ ಗೊತ್ತಿದ್ರೆ ಅವ್ರು ಬಾಯಿ ಬಿಡಲಿ ಅಂತ. ಸ್ನೇಹಿತರೆ ಅಲ್ಲಿ ನೋಡಿ ಬೀಚ್. ಡಿಡ್ ಯು ನೋ ಸ್ನೇಹಿತರೆ, ಈ ಒಂದು ಫೋರ್ಟ್ ಬಂದು ಯಾವುದೇ ಥರದ ಸಿಮೆಂಟ್ ಯೂಸ್ ಮಾಡಿಲ್ಲ ಸ್ನೇಹಿತರೆ. ಲೈಮ್ ಅಂದರೆ ಸುಣ್ಣ, ಜಾಗ್ರಿ ಮತ್ತು ಎಗ್ ವೈಟನ್ನು ಮಿಕ್ಸರಲ್ಲೇ ಮಾಡಿರ್ಕೋಂಥ ಒಂದು ಫೋರ್ಟ್ ಇದು ಸ್ನೇಹಿತರೆ. ಸೊ ಅದು ಇಂಗ್ರೀಡಿಯೆಂಟ್ಸ್ ಹೋಗಿರ್ಬೋದು, ಆದರೆ ಇದ್ರಲ್ಲಿ ಇರೋ ಹಿಸ್ಟ್ರಿ ಆ ಸ್ಟ್ರೆಂತ್ ಹೋಗಿಲ್ಲ ಸ್ನೇಹಿತರೆ. ಸೊ ಇಲ್ಲಿ ಫೋರ್ಟ್ ಮುಗಿಸ್ಕೊಂಡು ಈಗ ಪ್ಯಾರಿಸ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಟ್ ಇಸ್ ಫೇಮಸ್ ಫಾರ್ ಇಟ್ಸ್ ತಲಶೇರಿ ಬಿರಿಯಾನಿ. ಇಲ್ಲೇ ಅರೋಮಾ ಸ್ಮೆಲ್ಲು ಘಮ 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 ಅಂತಿದೆ. ಏನೇನೋ ಡಿಫ್ರೆಂಟಾಗಿ ಏನೇನೋ ಇಟ್ಟಿದ್ದಾರೆ. ಸೊ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಒಂದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಅದ್ರ ಜೊತೆ ಚಟ್ನಿ ಮತ್ತು ಇನ್ನೊಂದೇನೋ ಕೊಟ್ಟಿದ್ದಾರೆ ಸ್ನೇಹಿತರೆ. ಫಸ್ಟ್ ಬೈಟ್ ತಗೋತಾ ಇದ್ದೀವಿ, ನೋಡೋಣ ಹೇಗಿದೆ ತಲಶೇರಿ ಬಿರಿಯಾನಿ. ಒಂಥರ ಡಿಫ್ರೆಂಟಾಗಿ, ಮೈಲ್ಡಾಗಿ, ಘೀ ಟೇಸ್ಟ್ ಸ್ವಲ್ಪ ಡಾಮಿನೇಟಿಂಗ್ ಆಗಿದೆ. कैसा है बिरयानी? ಕಾರ್ತಿಕ್, ಹೌ ಇಸ್ ದ ಬಿರಿಯಾನಿ? ನೀವು ಬಿರಿಯಾನಿ ಹೇಗಿದೆ ಅಕ್ಕ? ನಿಮ್ಮದು ವೆಜ್ ರೋಟಿ ಕರಿ ಹೇಗಿದೆ? ಫಸ್ಟ್ ಬೈಟ್. ಅಂಕಿತ್ ಅವರೇ, ಹೇಗಿದೆ ಬಿರಿಯಾನಿ? ಸ್ನೇಹಿತರೆ, ಇಲ್ಲಿ ಬಿರಿಯಾನಿ ಜೊತೆ ಈ ಚಟ್ನಿಗೆ ನಾವು ತೆಂಗಿನಕಾಯಿ ರುಬ್ತೀವಲ್ಲ, ಆ ಥರ ಸ್ವಲ್ಪ ನೀರು ಹಾಕಿದೆ ಡ್ರೈ ಆಗಿ ರುಬ್ಬಿ ಅಜ್ಜನ ಜೊತೆ ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಸೊ ಇದೆರಡು ಹೇಗಿರುತ್ತೆ ಟ್ರೈ ಮಾಡೋಣ ಇರಿ. ಸೊ ಒಂದು ಬೈಟ್ ಈಗ ಚಟ್ನಿ ಜೊತೆ ತಗೊಳ್ಳೋಣ. ಕೋಕೋನಟ್ ಫ್ಲೇವರ್ ಆ್ಯಡ್ ಆಗ್ತಾ ಇದೆ ಅದ್ರ ಜೊತೆ, ಯಾಕಂದರೆ ಅದು ಕೋಕೋನಟ್ ಚಿಲ್ಲಿ. ಹಾಗೆ ಈಗ ಉಪ್ಪಿನಕಾಯಿ ಜೊತೆ ಚಿನ್ನ. ಉಪ್ಪಿನಕಾಯಿ ಜೊತೆ ಚೆನ್ನಾಗಿಲ್ಲ ಸ್ನೇಹಿತರೆ, ಹುಳಿ. ಸೊ ಇಲ್ಲಿ ರಾಯ್ತ ಕೊಟ್ಟಿದ್ದಾರೆ ಆ್ಯಸ್ ಯೂಶ್ವಲ್. ಇದು ಒಂಥರ ಡಿಫ್ರೆಂಟಾಗಿದೆ. ಓಕೆ, ಬನ್ನಿ ಈಗ ತಿನ್ನೋಣ. ಸ್ನೇಹಿತರೆ, ಈಗ ಮಾಂಬಲೀಸಿಗೆ ಬಂದಿದ್ದೀವಿ. ಸೊ ಇದು ಮಾಂಬಲೀಸ್ ಏನಂದರೆ ರಮ್ಮು ಮತ್ತು ಪ್ಲಮ್ ಕೇಕಿನ ಒಂದು ಫೇಮಸ್ ಸ್ಪಾಟ್ ತಲಶೇರಿಯಲ್ಲಿ. ಸೊ ನೀವು ಈ ಕಡೆ ಬಂದರೆ ಇದನ್ನು ತಗೊಳ್ಳಿ, ಚೆನ್ನಾಗಿರುತ್ತೆ ಇಲ್ಲಿ. ಸೊ ನೀವು ಲೊಕೇಶನನ್ನು ಬರ್ತಾ ಗೂಗಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಫೈನಲಿ ನಾವೀಗ ಏಷ್ಯಾಸ್ ಲಾರ್ಜೆಸ್ಟ್ ಡ್ರೈವಿನ್ ಬೀಚಲ್ಲಿದ್ದೀವಿ. ಅಂದರೆ ನಮ್ಮ ಗಾಡಿನ ಒಳಗಡೆ ಬೀಚ್ ಹತ್ರ ಓಡಿಸ್ಬೋದು, ಆ ನೀರಲ್ಲಿ ಓಡಿಸ್ಬೋದು. ಈ ಹೆಸರು ತುಂಬ ಕಷ್ಟ ಇದೆ, ಸೊ ನಾನು ಪ್ರನೌನ್ಸ್ ಮಾಡಲ್ಲ, ಹೆಸರು ಹಾಕಿರ್ತೀನಿ ನೋಡಿ. ಈ ಒಂದು ಡೆಸ್ಟಿನೇಷನ್ ನನ್ನ ಬಕೆಟ್ ಲಿಸ್ಟಲ್ಲಿ ತುಂಬ ದಿನದಿಂದ ಇತ್ತು ಸ್ನೇಹಿತರೆ. ಸ್ನೇಹಿತರೆ, ಸೊ ದಿಸ್ ಈಸ್ ದ ಡ್ರೈವ್ ಇನ್ ಬೀಚ್. ಸೊ ಇಲ್ಲಿ ಬೀಚು, ಇಲ್ಲಿ ಗಾಡಿ ತಗೊಂಡು ಡ್ರೈವ್ ಮಾಡ್ಕೊಂಡು ಓಡಿಸ್ಕೊತಾ ಇರ್ಬೋದು ಹಂಗೆ ನೋಡಿ ಇಲ್ಲಿ ಹಿಂಗೆ. ಸೊ ಇಂಥ ಒಂದು ಯೂನಿಕ್ ಕಂಟೆಂಟ್ ಎಲ್ಲ ತೋರಿಸ್ತಿದ್ದೀನಿ ಸ್ನೇಹಿತರೆ. ಬೀಚಲ್ಲಿ ಕರ್ಕೊಬಂದು ನಿಮಗೆ ಡ್ರೈವ್ ಮಾಡೋದೆಲ್ಲ ತೋರಿಸ್ತಿದ್ದೀನಿ ನೋಡಿ. ನಮ್ಮ ಚಾನಲ್ಗೆ ಸಪೋರ್ಟೇ ಸಿಗ್ತಾ ಇಲ್ಲ,
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನಮಗೆ ಒಳ್ಳೆ ರೀಚ್ ಕೊಡಿಸಿ. ನೋಡಿ, ಇಂಥ ಒಂದು ಯೂನಿಕ್ ಕಂಟೆಂಟ್ ಎಲ್ಲ ತೋರಿಸ್ತಿದ್ದೀನಿ. ಯಾವಾಗ ಇಲ್ಲಿ ನೋಡಿ, ಕಾರೆಲ್ಲ ನೋಡಿ, ಯೂನಿಕ್ ಕಾರ್ಗಳು, ಯೂನಿಕ್ ಕಂಟೆಂಟ್ ನೋಡಿ. ಇವಾಗ ನೀರೊಳಗೆ ಹೋಗ್ತೀನಿ, ನೀರು ಭಾರಿ ಎಗುರ್ತು ಸ್ನೇಹಿತರೆ. ಸೊ ಸ್ನೇಹಿತರೆ, ಏಷ್ಯಾಸ್ ಲಾರ್ಜೆಸ್ಟ್ ಡ್ರೈವಿಂಗ್ ಬೀಚಲ್ಲಿದ್ದೀವಿ. ಸೊ ಇಲ್ಲೆಲ್ಲ ಗಾಡಿ ಎಲ್ಲ ಓಡಿಸ್ಕೊಂಡು ವಿಡಿಯೋ ಎಲ್ಲ ತಗೊಂಡು, ಇಲ್ಲಿ ನೋಡಿ ಸೊ ನೋಡಿ, ಗಾಡಿ ಎಲ್ಲ ಓಡಿಸ್ಕೊಂಡು ಇಲ್ಲಿ ಬೀಚ್ ಒಳಗೆ ವಿಡಿಯೋ ಎಲ್ಲ ತಗೊಂಡು ನಾನು ಇದನ್ನು ನಿಮಗೆ ವಿಡಿಯೋಲೆಲ್ಲ ತೋರಿಸ್ತಿದ್ದೀನಿ. ನನಗೆ ಇಷ್ಟು ಎಫರ್ಟ್ಸಿಗೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದನ್ನೇ ನೀವು ನನಗೆ ತೋರಿಸ್ಕೊಡುವಂಥ ಒಂದು ಸಪೋರ್ಟ್. ಈ ಸಪೋರ್ಟಿಂದ ನಾನು ಇನ್ನೂ ಹಲವಾರು ಎಕ್ಸ್ಪ್ಲೋರ್ ಮಾಡ್ಬೋದು ಸ್ನೇಹಿತರೆ. ಹೋಮ್ ಸ್ಟೇಗೆ ಹೋಗ್ತೀವಿ. ಹೋಮ್ ಸ್ಟೇಯಲ್ಲಿ ಊಟ ಮಾಡ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ನಾಳೆ ಫೋರ್ಟ್ ಇದೆ. ಫೋರ್ಟ್ ನೋಡಿಕೊಂಡು ಹಂಗೆ ಒಂದು ರಿವರ್ ರಾಫ್ಟಿಂಗ್ ಇದೆ. ರಿವರ್ ರಾಫ್ಟಿಂಗ್ ಮಾಡಿಕೊಂಡು ರಿಟರ್ನ್ ಮೈಸೂರಿಗೆ ಹೋಗ್ತೀವಿ. ಓಕೆ ಸ್ನೇಹಿತರೆ, ಬಾಯ್. ಸ್ನೇಹಿತರೆ ನೋಡಿ, ಸ್ನೇಹಿತರೆ ಸ್ಟಾರ್ ಫಿಶ್ ಸಿಕ್ಕಿದೆ ನಮಗೆ. ಎಂಥ ಒಂದು ಅದ್ಭುತ ಸ್ನೇಹಿತರೆ. ನೋಡಿ, ಸ್ಟಾರ್ ಫಿಶ್ ಸಿಕ್ಕಿದೆ. ಅದು ನೋಡಿ ಮೂವ್ ಆಗ್ತಿದೆ ನೋಡಿ. ಅದು ಇರಿ, ನಿಮ್ಗೆ ಇನ್ನೂ ಕ್ಲೋಸಪ್ ಶಾಟ್ ಕೊಡ್ತೀನಿ ರೀ. ಮೂವ್ ಆಗ್ತಾ ಇದೆ ನೋಡಿ ಅದು. ಸ್ನೇಹಿತರೆ, ಸೊ ಫೈನಲಿ ಗಾಡಿ ಎಲ್ಲ ಓಡಿಸಿ ಮುಗಿಸಾಯಿತು. ಆ್ಯಕ್ಚುಲಿ ವಿಡಿಯೋ ಎಲ್ಲ ಆಗಲೇ ತಗೋಬಿಟ್ವಿ, ಸ್ವಲ್ಪ ಬೆಳಕಿರುವಾಗಲೇ. ಈಗ ಹಂಗೆ ಸುಮ್ಮನೆ ಹಂಗೆ ಓಡಿಸ್ಕೊಂಡು ಹಂಗೆ ಇದ್ವಿ. ಈಗ ಹೊರಡ್ತಾ ಇದ್ದೀವಿ. ಗಾಡಿಯಲ್ಲಿ ಬೇರೆ ಬರೀ 9 ಕಿಲೋಮೀಟ್ರ್ ಇರೋದು. ಈಗ ಇದು ಏನು ಫ್ಯೂಲ್ ರೇಂಜ್ 9 ಕಿಲೋಮೀಟ್ರಲ್ಲಿ. ಇವಾಗ ನಮಗೆ ಫ್ಯೂಲ್ ಸ್ಟೇಷನ್ ಸಿಕ್ಕಿಲ್ಲ ಅಂದರೆ ಇನ್ನೂ ಅರ್ಧ ಗಂಟೆ ಡಿಲೇ ಆಗುತ್ತೆ. ಆಗಲೇ ಟೈಮ್ ಬಂದು 7:15 ಆಗಿದೆ. ಸೊ ಬನ್ನಿ ಹೆಂಗೆ ಏನು ನೋಡೋಣ. ಆದರೆ ಸದ್ಯಕ್ಕೆ ಕಾರ್ ಇದೆ, ಎಲ್ಲ ನಿಂತೋದ್ರೂ ಕಾರಲ್ಲಿ ಹೋಗಿ ಫ್ಯೂಲ್ ಬರ್ಬೋದು. ಮೋಸ್ಟ್ ಪ್ರಾಬಬ್ಲಿ ನಿಂತೋಗಲ್ಲ ಸ್ನೇಹಿತರೆ. ಓಕೆ, ಸೊ ಸೈನಿಂಗ್ ಔಟ್ ಫ್ರಮ್ ಏಷ್ಯಾಸ್ ಲಾಂಗೆಸ್ಟ್ ಡ್ರೈವಿಂಗ್ ಬೀಚ್. ಬಾಯ್ ಸ್ನೇಹಿತರೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್, ಟು ಬಿ ಕಂಟಿನ್ಯೂಡ್. ಬಾಯ್ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಕ್ರ್ಯಾಬ್ ಸಿಕ್ಕಿದೆ ಸ್ನೇಹಿತರೆ. ಇಲ್ಲಿ ಕನ್ನೂರ್ ಬೀಚ್ ಹೋಮ್ ಸ್ಟೇ ಅಂತ ತೊಗೊಂಡಿದ್ವಿ. ಸೊ ಒಂದು ಪ್ರೈವೇಟ್ ಬೀಚ್ ಇದೆ. ಸೊ ಬಂದು ಸುಮ್ಮನೆ ಹಂಗೆ ವೀಡಿಯೋ ಏನಾದ್ರು ತಗೊಳ್ಳೋಣ ಅಂತ ಬಂದ್ವಿ. ಕ್ರ್ಯಾಬ್ ಸಿಕ್ತು ಸ್ನೇಹಿತರೆ. ಕ್ರ್ಯಾಬ್ ಹಂಟಿಂಗ್ ಮಾಡ್ತಿದ್ದೀವಿ ಅವಾಗಿಂದ. ಓಕೆ ಸ್ನೇಹಿತರೆ, ಈ ಒಂದು ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ ಕ್ಯಾಂಪ್ ಫೈರ್ ಒಂದಿಗೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಾಯ್.